100 ಸೀಟು ಬೇರೆ ಬೇರೆ ಕಡೆಯವರು ಬಂದು ಆಯ್ಕೆಯಾಗಿ ಓದ್ಕೊಂಡು ಹೋಗ್ತಾರೆ. ಏನ್ ಸವಲತ್ತು ಸಿಗ್ಬೋದು, ಏನ್ ಸೌಲಭ್ಯ ಸಿಗ್ಬೋದು ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಅಂತಂದಾಗ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂತು, ಒಂದು 600 ಬೆಡ್, 1000 ಬೆಡ್ ಹಾಸ್ಪಿಟಲ್ ಬಂತು. ಅದರಲ್ಲಿ ಎಲ್ಲ ವಿಭಾಗಗಳು ಇರ್ತವೆ. ನಾವು ಕೆಲವು ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಬೆಂಗಳೂರಿಗೆ ಬರ್ಕೊಡ್ತಾರೆ. ಅದನ್ನು ತಪ್ಪಿಸ್ಬೇಕಾದ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂತು. ಆದ ಕಾರಣಕ್ಕಾಗಿ ಇಲ್ಲೊಂದು ಮೆಡಿಕಲ್ ಕಾಲೇಜ್ ಬರಬೇಕು ಅಂತೇಳಿ ಈಗಾಗಲೇ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಗಮನ ತಂದಿದ್ವಿ. ನಮ್ಮ ಶಾಸಕರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ಅವರು, ನಮ್ಮ ಸೋದರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುಧಾಕರ್ ನಾವೆಲ್ಲ ಕೂಡ ಅವರೊಂದು ಟೀಮ್ ಅನ್ನು ಕೂಡ ಕಳಿಸಿದ್ರು. ಎಲ್ಲಿ ಮಾಡೋದಕ್ಕೆ ಫೀಸಿಬಿಲಿಟಿ ಇದೆ, 20 ಎಕರೆ ಬೇಕಾಗ್ತದೆ ಅಂತೇಳಿ ಅವರು ಕೂಡ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದು ಕೂಡ ಮಾಡ್ತೀವಿ. ಒಟ್ಟಾರೆ ನಾನು ಇಷ್ಟೇ ಹೇಳೋದು ನಮ್ಮ ಅಧಿಕಾರಿಗಳಿಗೆ, ಇಲ್ಲಿ ಜನ ಬಂದಿಲ್ಲ ಅಂತ ಹೇಳಿದ್ರು. ನಾವು 10 ಗಂಟೆಗೆ ತಯಾರಾಗಿದ್ದೀವಿ, ನಾನು ನಮ್ಮ ಎಮ್ಮೆಲ್ಯೆ ಇಬ್ರು ಕೂಡ ರೆಡಿ. 10 ಗಂಟೆ ರೆಡಿ. ಅವ್ರು 10 ಗಂಟೆಗೆ ರೆಡಿ ಆಗ್ತಾರೆ. ನಾನಾದ್ರೂ ಒಂದು 10-20 ನಿಮಿಷ, ಒಂದು ಅರ್ಧ ಗಂಟೆ ಲೇಟ್ ಮಾಡ್ತೀನಿ, ಅವ್ರು ಲೇಟ್ ಮಾಡಿದ್ರೆ 10 ಗಂಟೆ ಇದ್ದೀವಿ. ಜನ ಬಂದಿಲ್ಲ ಅಂದ್ರೆ ಇದೆ ಒಂದು, ಇದರ ಬಗ್ಗೆ ಹೆಚ್ಚು ಪ್ರಚಾರ ಆಗ್ತಾ ಇರ್ತದೆ, ಇನ್ನೊಂದು ಸಮಸ್ಯೆ ಇರಲ್ಲ. ಈ ಎರಡರಲ್ಲಿ ಯಾವುದು ಅಂತ ನಾವು ಕಂಡುಹಿಡಿಯಬೇಕು. ಹೆಚ್ಚು ಪ್ರಚಾರ ಆಗಿದೆ ಜನ ಬಂದಿಲ್ವಾ, ಅಥವಾ ಸಮಸ್ಯೆ ಇಲ್ಲೇ ಜನ ಬಂದಿಲ್ವಾ? ಅವರು ಸಮಸ್ಯೆ ಇಲ್ಲೇ ಇಲ್ಲ. ಯಾಕಂದ್ರೆ ದಿನ ಬೆಳಗ್ಗೆ ಬಹುಶಃ 7 ಗಂಟೆಗೆ ನಮ್ಮ ಮನೆ ಹತ್ರ ಬಂದು ಬಾಗಿಲು ತೆಗೆದಿರ್ತಾರೆ. ಇಲ್ಲ ಸಮಸ್ಯೆ ಇರೋದು. ಒಂದು ದಿವಸಕ್ಕೆ ಕಡಿಮೆ ಇದ್ರು ಕೂಡ AC ಮೇಡಮ್ಗೆ, ತಹಸೀಲ್ದಾರ್ಗೆ, ಇಒ ಮತ್ತೆ ನಮ್ಮ ಮುನ್ಸಿಪಲ್ ಕಮಿಷನರ್ಗೆ ಇಂಥ ದಿವಸ ಫೋನ್ ಮಾಡಿಲ್ಲ ಅನ್ನೋ ದಿವಸನೇ ಇಲ್ಲ. ಪ್ರತಿ ದಿವಸ ಅದು 1 ಸಾರಿ ಅಲ್ಲ, 2 ಸಾರಿ, 10 ಸಾರಿ ಫೋನ್ ಮಾಡಿರ್ತೀವಿ. ಕೆಲವು ದಿವಸ ನಮಗೆ ಬೇಸರ ಆಗ್ತದೆ, ಪದೇ ಫೋನ್ ಮಾಡ್ಬೇಕಲ್ಲ. ಸಮಸ್ಯೆ ಇದೆ. ಆದ್ರೆ ಆದಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಈಗಾಗಲೇ ನಮ್ಮ ಶಾಸಕರು ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದಂತ ಆದೇಶವನ್ನು ಮಾಡಿದ್ದಾರೆ. ಯಾಕಂದ್ರೆ ಶಾಸಕರಾಗ್ಲಿ, ನಾನಾಗ್ಲಿ, ನಮ್ಮ ನಜೀರ್ ಅಹಮದ್ ಸಾಹೇಬರಾಗ್ಲಿ, ನಾವು ಯಾರು ಕೂಡ ಈ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಾಗ್ಲಿ, ಈ ಅಧಿಕಾರಿಗಳ ಬೇರೆ ಬೇರೆ ವಿಚಾರಕ್ಕಾಗಿ ನಾವು ಯಾರು ಅವ್ರ ಹತ್ರ ಏನು ಅಪೇಕ್ಷೆ ಕೊಡುವುದಿಲ್ಲ.